ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ ಅಂಡರ್ ದ ಕಾನ್ಸೆಪ್ಟ್ ಆಫ್ ಲಿಂಕ್ಡ್ ಲಿಸ್ಟ್ ರೆಪ್ರೆಸೆಂಟೇಷನ್ ಆಫ್ ಸ್ಪಾರ್ಸ್ ಮ್ಯಾಟ್ರಿಕ್ಸ್. ಫಸ್ಟ್, ಸ್ಪಾರ್ಸ್ ಮ್ಯಾಟ್ರಿಕ್ಸ್ ಅಂತ ಅಂದ್ರೆ ಏನು? ಸ್ಪಾರ್ಸ್ ಮ್ಯಾಟ್ರಿಕ್ಸ್ ಅಂತ ಅಂದ್ರೆ ಸಿಂಪಲ್, ದ ಮ್ಯಾಟ್ರಿಕ್ಸ್ ಇನ್ ವಿಚ್ ದೇರ್ ವಿಲ್ ಬಿ ಮೋರ್ ನಂಬರ್ ಆಫ್ ಝೀರೋಸ್ ದೆನ್ ದ ನಾನ್ ಝೀರೋ ಎಲಿಮೆಂಟ್ಸ್ ಅಂತ ಅಂದ್ರೆ ನೋಡಿ ಇಲ್ಲಿ 3, 4, 5, 7, 2, 6 ಇವುಗಳನ್ನ ಏನಂತ ಕರಿತೀವಿ? ನಾನ್ ಝೀರೋ ಎಲಿಮೆಂಟ್. ನಾನ್ ಝೀರೋ ಎಲಿಮೆಂಟ್ ಅಂತ ಅಂದ್ರೇನು? ಝೀರೋನ ಬಿಟ್ಟು ಉಳಿದಿರುವಂತ ಎಲಿಮೆಂಟ್ಗಳು. ಈಗ ನೋಡಿದ್ರೆ ಎಷ್ಟಿದಾವೆ? 1, 2, 3, 4, 5, 6. ಸೊ ಟೋಟಲ್ ಕೇವಲ 6 ಮಾತ್ರ ನಾನ್ ಝೀರೋ ಎಲಿಮೆಂಟ್ಸ್ ಇರೋದು. ಇನ್ ಎಲ್ಲವೂ ಕೂಡ ಮೆಜಾರಿಟಿ ಏನಿದಾವೆ? ಝೀರೋಸ್ ಇದಾವೆ. ಯಾವ ಒಂದು ಮ್ಯಾಟ್ರಿಕ್ಸ್ ಅಲ್ಲಿ ಮೋರ್ ನಂಬರ್ ಆಫ್ ಝೀರೋಸ್ ಇರ್ತವೆ ದ್ಯಾನ್ ದ ನಾನ್ ಝೀರೋ ಎಲಿಮೆಂಟ್, ಇಟ್ ವಿಲ್ ಬಿ ಕಾಲ್ಡ್ ಅಸ್ ದ ಸ್ಪಾರ್ಸ್ ಮ್ಯಾಟ್ರಿಕ್ಸ್. ಗೊತ್ತಾಯ್ತಾ? ಎಸ್. ಸೊ ಪ್ರಾಬ್ಲಮ್ ಅನ್ನ ಯಾವ ರೀತಿ ಸಾಲ್ವ್ ಮಾಡೋದು? ಫಸ್ಟ್, ನೀವು ಲಿಂಕ್ ಲಿಸ್ಟ್ ರೆಪ್ರೆಸೆಂಟೇಷನ್ ಮಾಡೋದಕ್ಕಿಂತ ಮುಂಚೆ ನಾವೇನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಟ್ರಿಪ್ಲೆಟ್ ಫಾರ್ಮ್ ಅನ್ನ ಬರಿಬೇಕಾಗತ್ತೆ. ಸೊ ಟ್ರಿಪ್ಲೆಟ್ ಫಾರ್ಮ್ ಯಾವ ರೀತಿ ಬರೆಯೋದು? ವೆರಿ ಸಿಂಪಲ್. ಫಸ್ಟ್, ಟೋಟಲ್ ನಂಬರ್ ಆಫ್ ರೋಗಳು ಎಷ್ಟಿದಾವೆ ನೋಡಿ. ರೋಸ್ ಅಂತ ಅಂದ್ರೆ ಏನು? ಹಾರಿಜಾಂಟಲ್. 1, 2, 3, 4. ಸೊ ಟೋಟಲ್ 4 ರೋಗಳು. ನೆಕ್ಸ್ಟ್, ಕಾಲಮ್ಸ್ ಎಷ್ಟಿದಾವೆ ನೋಡಿ. ಕಾಲಮ್ ಅಂತ ಅಂದ್ರೆ ವರ್ಟಿಕಲ್. 1, 2, 3, 4, 5. ಸೊ ಟೋಟಲ್ 5 ಕಾಲಮ್. ನೆಕ್ಸ್ಟ್, ಟೋಟಲ್ ನಂಬರ್ ಆಫ್ ನಾನ್ ಝೀರೋ ಎಲಿಮೆಂಟ್ಸ್. ಸೊ ಟೋಟಲ್ ನಂಬರ್ ಆಫ್ ನಾನ್ ಝೀರೋ ಎಲಿಮೆಂಟ್ಸ್ ಎಷ್ಟಿರೋದು ನನಗೆ ನೋಡಿ. 3, 4, 5, 7, 2, 6. 2, 4, 6. ಸೊ ಟೋಟಲ್ 6 ನಾನ್ ಝೀರೋ ಎಲಿಮೆಂಟ್ಸ್ ಇದಾವೆ. ಸೊ ಈಗ ಟೇಬಲ್ ಫಾರ್ಮೆಟ್ ಅಲ್ಲಿ ನಾವು ಟ್ರಿಪ್ಲೆಟ್ ಫಾರ್ಮ್ಸ್ ಅನ್ನ ಬರೀತಾ ಹೋಗೋಣ. ಟ್ರಿಪ್ಲೆಟ್ ಫಾರ್ಮ್. ಸೊ ಫಸ್ಟು ರೋಗಳನ್ನ ತೊಗೊಂತೀನಿ, ನೆಕ್ಸ್ಟು ಕಾಲಮ್ಗಳನ್ನ ತೊಗೊಂತೀನಿ, ನೆಕ್ಸ್ಟ್ ನಾನು ನಾನ್ ಝೀರೋ ಎಲಿಮೆಂಟ್ಗಳನ್ನ ತೊಗೊಂತೀನಿ. ನಾನ್ ಝೀರೋ ಎಲಿಮೆಂಟ್ಸ್. ಸೊ ಫಸ್ಟ್ ಎಷ್ಟು ರೋಗಳಿರೋದು, ಎಷ್ಟು ಕಾಲಮ್ಗಳಿರೋದು, ಮತ್ತೆ ನಾನ್ ಝೀರೋ ಎಲಿಮೆಂಟ್ಸ್ ಎಷ್ಟಿದಾವೆ ಅಂತ ಬರೆಯೋಣ. ರೋಗಳು ಎಷ್ಟಿರೋದು? 4 ರೋ, 5 ಕಾಲಮ್ಗಳಿದಾವೆ, ಟೋಟಲ್ 6 ನಾನ್ ಝೀರೋ ಎಲಿಮೆಂಟ್ಗಳಿದಾವೆ. ಯಾವ್ಯಾವು ಅಂತ ನಾವು ಡಿಫೈನ್ ಮಾಡ್ತಾ ಹೋಗ್ಬೇಕು. ಅಂದ್ರೆ ಯಾವ್ಯಾವ ಪೊಸಿಷನ್ ಅಲ್ಲಿ ಇದಾವೆ. ವೆರಿ ಸಿಂಪಲ್. ಸೊ ಇಲ್ಲಿ ನಂಬರಿಂಗ್ ಅನ್ನ 0, 1, 2, 3, 0, 1, 2, 3, 4. ಸೊ ಈ ತರನೇ ಮಾಡ್ಕೋಬೇಕು. ಗೊತ್ತಾಯ್ತಾ? 0 ಇಂದ ಶುರು ಹೋಗ್ಬೇಕು. 0th ರೋ, ಫಸ್ಟ್ ರೋ, ಸೆಕೆಂಡ್ ರೋ, ಥರ್ಡ್ ರೋ. 0th ಕಾಲಮ್, ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್, ಫೋರ್ತ್ ಕಾಲಮ್, ಆ ತರ. ಈಗ ಒಂದೊಂದನ್ನೇ ನಾವು ಬರಿತಾ ಹೋಗ್ತೀವಿ. ನಾನ್ ಝೀರೋ ಎಲಿಮೆಂಟ್ ಯಾವ ಪೊಸಿಷನ್ ಅಲ್ಲಿ ಇದಾವೆ ಅಂತ. 0th ರೋ ಅಲ್ಲಿ ಸೆಕೆಂಡ್ ಕಾಲಮ್ ಅಲ್ಲಿ ನನಗೆ 3 ಇದೆ, ವಿಚ್ ಇಸ್ ಎ ನಾನ್ ಝೀರೋ ಎಲಿಮೆಂಟ್. ಎಲ್ಲಿ? 0th ರೋ ಸೆಕೆಂಡ್ ಕಾಲಮ್, ನಾನ್ ಝೀರೋ ಎಲಿಮೆಂಟ್ ವ್ಯಾಲ್ಯೂ ಏನು? 3. ನೆಕ್ಸ್ಟ್ ಅದೇ 0th ರೋ ಅಲ್ಲಿ ಫೋರ್ತ್ ಕಾಲಮ್ ಅಲ್ಲಿ ನನಗೆ 4 ಇದೆ, ವಿಚ್ ಇಸ್ ಎ ನಾನ್ ಝೀರೋ ಎಲಿಮೆಂಟ್. 0th ರೋ ಫೋರ್ತ್ ಕಾಲಮ್ ಅಲ್ಲಿ ನನಗೆ 4 ಇಸ್ ದ ವ್ಯಾಲ್ಯೂ, ವಿಚ್ ಇಸ್ ಎ ನಾನ್ ಝೀರೋ ಎಲಿಮೆಂಟ್. ನೆಕ್ಸ್ಟ್ ಫಸ್ಟ್ ರೋ ಅಲ್ಲಿ ಇದಾವ? ಎಸ್. ಸೊ ಫಸ್ಟ್ ರೋ ಅಲ್ಲಿ 2 ಇದಾವೆ. ಫಸ್ಟ್ ರೋ ಸೆಕೆಂಡ್ ಕಾಲಮ್ ಅಲ್ಲಿ 5 ಇದೆ. ಫಸ್ಟ್ ರೋ ಸೆಕೆಂಡ್ ಕಾಲಮ್ ಅಲ್ಲಿ 5 ಇದೆ. ನೆಕ್ಸ್ಟ್ ಫಸ್ಟ್ ರೋ ಥರ್ಡ್ ಕಾಲಮ್ ಅಲ್ಲಿ ನನಗೆ 7 ಇದೆ. ಫಸ್ಟ್ ರೋ ಥರ್ಡ್ ಕಾಲಮ್ ಅಲ್ಲಿ 7 ಇದೆ. ನೆಕ್ಸ್ಟ್ ಸೆಕೆಂಡ್ ರೋ ಅಲ್ಲಿ ನಮಗೆ ಯಾವುದೇ ನಾನ್ ಝೀರೋ ಎಲಿಮೆಂಟ್ ಇಲ್ಲ. ಥರ್ಡ್ ರೋ ಅಲ್ಲಿ ಇದಾವ? ಎಸ್. ಸೊ ಥರ್ಡ್ ರೋ ಅಲ್ಲಿ ಫಸ್ಟ್ ಕಾಲಮ್ ಅಲ್ಲಿ ನನಗೆ 2 ಇದೆ. ಥರ್ಡ್ ರೋ ಫಸ್ಟ್ ಕಾಲಮ್ ವ್ಯಾಲ್ಯೂ ಇಸ್ 2. ಥರ್ಡ್ ರೋ ಸೆಕೆಂಡ್ ಕಾಲಮ್ ಅಲ್ಲಿ ನನಗೇನಿದೆ? 6 ಇದೆ. ಸೊ ಥರ್ಡ್ ರೋ ಸೆಕೆಂಡ್ ಕಾಲಮ್ ವ್ಯಾಲ್ಯೂ ಇಸ್ 6. ಸೊ ಇವಾಗ ಟ್ರಿಪ್ಲೆಟ್ ಅನ್ನ ಬರ್ದಾಯ್ತು. ಸೊ ಇಷ್ಟನ್ನ ಬರೆದ್ರೆ ಅರ್ಧ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಲಿಂಕ್ಡ್ ಲಿಸ್ಟ್ ರೆಪ್ರೆಸೆಂಟೇಷನ್ ಯಾವ ರೀತಿ ಮಾಡೋದು? ವೆರಿ ಸಿಂಪಲ್, ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ಈ ತರ ಒಂದು ಬಾಕ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. 2 ಭಾಗ, ಮೇಲ್ಗಡೆ 3 ಭಾಗ. ಎಷ್ಟು ರೋಗಳಿರೋದು? 4 ರೋ, 5 ಕಾಲಮ್ಗಳಿರೋದು, ಮತ್ತೆ 6 ನಾನ್ ಝೀರೋ ಎಲಿಮೆಂಟ್ಗಳಿದಾವೆ. ಸರಿನಾ? 4 ರೋ, 5 ಕಾಲಮ್, 6 ನಾನ್ ಝೀರೋ ಎಲಿಮೆಂಟ್ಸ್. ಸೊ ಇದೇನ್ ಮಾಡುತ್ತೆ ಅಂತ ಅಂದ್ರೆ ರೋಗಳನ್ನ ಕನೆಕ್ಟಿವಿಟಿ ಆಗಿ ಇಟ್ಕೊಂತ ಹೋಗುತ್ತೆ. ಸೊ ಇದೇನ್ ಮಾಡುತ್ತೆ? ಕಾಲಮ್ಗಳನ್ನ ಕನೆಕ್ಟ್ ಮಾಡ್ತಾ ಹೋಗುತ್ತೆ. ಸೊ ಬರಿತಾ ಹೋಗ್ತೀನಿ. 1, 2, 3, 4. ಸೊ ಇವಾಗ ಬರ್ದಾಗಿದೆ ನೋಡಿ. ಇಲ್ಲಿ ಕಾಲಮ್ಗಳನ್ನ ಕನೆಕ್ಟ್ ಮಾಡಿದೀವಿ, ಈ ತರ ರೋಗಳನ್ನ ಕನೆಕ್ಟ್ ಮಾಡಿದೀವಿ ನೋಡಿ. ಇಲ್ಲಿ ಕಾಲಮ್ 0, 1, 2, 3, 4. ಸೊ ಇಷ್ಟೇ ಅಲ್ವಾ ಇರೋದು. ನೆಕ್ಸ್ಟ್ ರೋ 0, 1, 2, 3,
ಸೊ ಅಷ್ಟನ್ನು ಕೂಡ ನಾವು ರೆಪ್ರೆಸೆಂಟ್ ಮಾಡಿದೀವಿ. ಈಗ ಒಂದೊಂದನ್ನೇ ರೆಪ್ರೆಸೆಂಟ್ ಮಾಡ್ತಾ ಹೋಗೋಣ. 0th ರೋ ಸೆಕೆಂಡ್ ಕಾಲಮ್ ಅಲ್ಲಿ 3 ಇದೆ. 0th ರೋ ಸೆಕೆಂಡ್ ಕಾಲಮ್ ಅಲ್ಲಿ, ಸೊ ಇಲ್ಲಿ ಬರಿಬೇಕು 0th ರೋ ಸೆಕೆಂಡ್ ಕಾಲಮ್ ಅಲ್ಲಿ ನನಗೆ 3 ಇದೆ. ಇದನ್ನ ಯಾವ ತರ ಬರಿಬೇಕು ಅಂದ್ರೆ 0th ರೋ ಸೆಕೆಂಡ್ ಕಾಲಮ್ ಅಲ್ಲಿ ನನಗೆ 3 ಇದೆ, ಈ ತರ ಬರಿಬೇಕು. ಸೊ ಕಾಲಮ್ ಇರೋದ್ರಿಂದ ಕಾಲಮ್ ಇಂದ ಒಂದು ಕನೆಕ್ಟಿವಿಟಿನ ಕೊಡ್ರಿ. ನೆಕ್ಸ್ಟ್ ರೋ ಇರೋದ್ರಿಂದ ರೋ ಇಂದ ಒಂದು ಕನೆಕ್ಟಿವಿಟಿನ ಕೊಡ್ರಿ, ಸರಿನಾ? 0th ರೋ ಸೆಕೆಂಡ್ ಕಾಲಮ್ ಆ ತರ. ಸೊ ಕಾಲಮ್ ಇಂಗ್ ಕನೆಕ್ಟಿವಿಟಿ ಕೊಡ್ಬೇಕಾದ್ರೆ ಈ ತರ ಕೊಡಿ, ಈ ಒಂದು ಬಾಕ್ಸ್ ಅನ್ನ ಯೂಸ್ ಮಾಡ್ಕೊಂಡು. ನೆಕ್ಸ್ಟ್ ಈ ಒಂದು ಬಾಕ್ಸ್ ಅನ್ನ ಯೂಸ್ ಮಾಡ್ಕೊಂಡು ರೈಟ್ ಸೈಡ್ ಅಲ್ಲಿ ಇರೋದು ಅದರಿಂದ ರೋ ಕನೆಕ್ಟಿವಿಟಿನ ಕೊಡಿ. ನೆಕ್ಸ್ಟ್ 0th ರೋ 4th ಕಾಲಮ್ ವ್ಯಾಲ್ಯೂ ಇಸ್ 4. 0th ರೋ 4th ಕಾಲಮ್ ವ್ಯಾಲ್ಯೂ ಇಸ್ 4. ಸೊ ಇಲ್ಲಿ ಬರುತ್ತೆ 0th ರೋ 4th ಕಾಲಮ್ ವ್ಯಾಲ್ಯೂ ಇಸ್ 4. ಸೊ ಕಾಲಮ್ ಇಂದ ಒಂದು ಕನೆಕ್ಟಿವಿಟಿ, ರೋ ಇಂದ ಒಂದು ಕನೆಕ್ಟಿವಿಟಿ, ಸೇಮ್ ರೋ ಅಲ್ವಾ 0th ರೋ. ಸೊ ಇಲ್ಲಿವರೆಗೂ ಕನೆಕ್ಟಿವಿಟಿ ಇತ್ತು, ಅದನ್ನ ಎಕ್ಸ್ಟೆಂಡ್ ಮಾಡಿದ್ದೀನಿ ಅಷ್ಟೇ. ನೆಕ್ಸ್ಟ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ ವ್ಯಾಲ್ಯೂ ಇಸ್ 5. ಫಸ್ಟ್ ರೋ ಸೆಕೆಂಡ್ ಕಾಲಮ್ ಅಂತಂದ್ರೆ ಇಲ್ಲಿ ಬರುತ್ತೆ. ಫಸ್ಟ್ ರೋ ಸೆಕೆಂಡ್ ಕಾಲಮ್ ವ್ಯಾಲ್ಯೂ ಏನಿದೆ 5 ಇದೆ. ಸೊ ಇಲ್ಲಿಂದ ಕಾಲಮ್ ಇಂದ ಕನೆಕ್ಟಿವಿಟಿ ಆಲ್ರೆಡಿ ಇದೆ, ಅದನ್ನ ಎಕ್ಸ್ಟೆಂಡ್ ಮಾಡಿ ಇಲ್ಲಿ ರೋ ಇಂದ ಕನೆಕ್ಟಿವಿಟಿನ ಕೊಡ್ರಿ. ನೆಕ್ಸ್ಟ್ ಫಸ್ಟ್ ರೋ ಥರ್ಡ್ ಕಾಲಮ್ ವ್ಯಾಲ್ಯೂ ಇಸ್ 7. ಫಸ್ಟ್ ರೋ ಥರ್ಡ್ ಕಾಲಮ್, ಸೊ ಇಲ್ಲಿ ಬರುತ್ತೆ ಫಸ್ಟ್ ರೋ ಥರ್ಡ್ ಕಾಲಮ್ ವ್ಯಾಲ್ಯೂ ಏನಿದೆ ನನಗೆ 7 ಇದೆ. ಸೊ ಇಲ್ಲಿಂದ ಎಕ್ಸ್ಟೆಂಡ್ ಮಾಡಿ ರೋ ಕನೆಕ್ಟಿವಿಟಿನ ಕಾಲಮ್ ಕನೆಕ್ಟಿವಿಟಿ ಇಲ್ಲಿಂದ ಕೊಡಬೇಕು. ನೆಕ್ಸ್ಟ್ ಥರ್ಡ್ ರೋ ಫಸ್ಟ್ ಕಾಲಮ್ ವ್ಯಾಲ್ಯೂ ಈಸ್ 2. ಥರ್ಡ್ ರೋ ಫಸ್ಟ್ ಕಾಲಮ್ ಅಂತ ಅಂದ್ರೆ ಇಲ್ಲಿ ಬರುತ್ತೆ. ಥರ್ಡ್ ರೋ ಫಸ್ಟ್ ಕಾಲಮ್ ವ್ಯಾಲ್ಯೂ ಈಸ್ 2. ಸೊ ಕಾಲಮ್ ಇಂದ ಒಂದು ಕನೆಕ್ಟಿವಿಟಿ, ನೆಕ್ಸ್ಟ್ ರೋ ಇಂದ ಒಂದು ಕನೆಕ್ಟಿವಿಟಿ. ನೆಕ್ಸ್ಟ್ ಥರ್ಡ್ ರೋ ಸೆಕೆಂಡ್ ಕಾಲಮ್ ವ್ಯಾಲ್ಯೂ ಈಸ್ 6. ಥರ್ಡ್ ರೋ ಸೆಕೆಂಡ್ ಕಾಲಮ್ ಅಂತ ಅಂದ್ರೆ ಇಲ್ಲಿ ಬರುತ್ತೆ. ಥರ್ಡ್ ರೋ ಸೆಕೆಂಡ್ ಕಾಲಮ್ ವ್ಯಾಲ್ಯೂ ಏನಿದೆ 6 ಇದೆ. ಸೊ ಒನ್ ಕನೆಕ್ಟಿವಿಟಿ ಫ್ರಮ್ ದ ಕಾಲಮ್, ಸೊ ಅದನ್ನೇ ಎಕ್ಸ್ಟೆಂಡ್ ಮಾಡ್ತಾ ಹೋಗಿ. ಸೊ ರೋ ಇಂದ ಒಂದು ಕನೆಕ್ಟಿವಿಟಿ ಬೇಕು, ಸೊ ಇದನ್ನೇ ಎಕ್ಸ್ಟೆಂಡ್ ಮಾಡಿ ಆಯ್ತು. ಸೊ ಇಲ್ಲಿಗೆ ಸ್ಟಾಪ್ ಮಾಡಬೇಕಾ? ಇಲ್ಲ. ಸೊ ಈಗ ಏನ್ ಮಾಡ್ತೀನಿ ಅಂತಂದ್ರೆ ನೋಡಿ, ಇಲ್ಲಿ ಲಾಸ್ಟ್ನೇದು ಇದೆಯಲ್ಲ ಕೆಳಗಡೆಯಿಂದ ಬರ್ರಿ. ಸೊ ಇದು ಮುಂದೆ ಹೋಗೋಕ್ಕಾಗಲ್ಲ, ಯಾಕಂದ್ರೆ ಸ್ಟಾಪ್ ಆಗಿದೆ. ಸೊ ಇದರಿಂದ ನಾನು ಏನ್ ಮಾಡ್ತೀನಿ, ಮತ್ತೆ ರೀರೈಟ್ ಮಾಡ್ತಾ ಹೋಗ್ತೀನಿ. ಇಲ್ಲಿಗೆ ಒಂಥರ ಲೂಪ್ ತರ, ಇಲ್ಲಿಂದನೇ ಸ್ಟಾರ್ಟ್ ಆಗಿತ್ತು, ವಾಪಸ್ ಅಲ್ಲಿಗೆ ಬರಬೇಕು. ಸೊ ಇದರಿಂದ ಏನ್ ಮಾಡ್ತೀನಿ, ಮತ್ತೆ ಇದು ಕೂಡ ವಾಪಸ್ ಬರಬೇಕು, ಬಟ್ ಇಲ್ಲಿಗೆ ಕನೆಕ್ಟಿವಿಟಿನ ಕೊಟ್ಬಿಟ್ರೆ ಸಾಕು. ನೋಡಿ ಇಲ್ಲಿಂದ ಆಲ್ರೆಡಿ ಬರ್ತಾ ಇದೆಯಲ್ಲ, ಇದು ಕನೆಕ್ಟ್ ಆಗ್ಬಿಟ್ಟು ವಾಪಸ್ ಇಲ್ಲಿಗೆ ಬರುತ್ತೆ. ಇದು ರೋ ವೈಸ್ ಆಯ್ತು. ಕಾಲಮ್ ವೈಸ್ ಕೂಡ ನಾವು ವಾಪಸ್ ಕಳಿಸ್ಬೇಕು. ಸೊ ಕಾಲಮ್ ವೈಸ್ ಕೂಡ ವಾಪಸ್ ಅದರ ರೆಸ್ಪೆಕ್ಟಿವ್ ಕಾಲಮ್ಗೆ ಕಳಿಸ್ರಿ ಈ ತರ. ನೆಕ್ಸ್ಟ್ ಇದರಿಂದನೂ ಕೂಡ ಅದರ ರೆಸ್ಪೆಕ್ಟಿವ್ ಕಾಲಮ್ಗೆ ವಾಪಸ್ಸು ಕಳಿಸ್ಬೇಕು. ಗೊತ್ತಾಯ್ತಾ? ಎಸ್. ನೆಕ್ಸ್ಟ್ ಇದರ ಮೇಲ್ಗಡೆದಕ್ಕೆ ಹೋಗೋಣ, ಇವಕ್ಕೆ ಇವೆರಡು. ಸೊ ಇದರಿಂದ ಏನಾಗಬೇಕು, ಅದರ ರೆಸ್ಪೆಕ್ಟಿವ್ ರೋಗೆ ವಾಪಸ್ ಹೋಗ್ಬೇಕು. ಸೊ ಇದು ಕೂಡ ವಾಪಸ್ ಹೋಗ್ಬೇಕಲ್ವಾ, ಇಲ್ಲೇ ಒಂದು ಕನೆಕ್ಟಿವಿಟಿನ ಕೊಟ್ರಾಯ್ತು. ನೆಕ್ಸ್ಟ್ ಇವೆರಡರಿಂದನೂ ಕೂಡ ಅದರ ರೆಸ್ಪೆಕ್ಟಿವ್ ಕಾಲಮ್ಗೆ ವಾಪಸ್ ಹೋಗ್ಬೇಕು. ಸೊ ಇದರಿಂದ ಅದರ ಕಾಲಮ್ಗೆ ವಾಪಸ್ ಕಳಿಸ್ತೀನಿ. ನೆಕ್ಸ್ಟ್ ಇದರಿಂದ ವಾಪಸ್ ಕಳಿಸ್ಬೇಕು, ಬಟ್ ಇಲ್ಲೇ ಕನೆಕ್ಟಿವಿಟಿ ವಾಪಸ್ ಹೋಗ್ತಾ ಇದೆ ಅಲ್ವಾ. ಸೊ ಇದಕ್ಕೆ ಲಿಂಕ್ ಮಾಡಿದ್ರಾಯ್ತು, ಸರಿನಾ? ಅದಕ್ಕೆ ನೀವು ಲಿಂಕ್ ಮಾಡಿದ್ರಾಯ್ತು, ಅದು ವಾಪಸ್ ಹೋಗುತ್ತೆ. ನೆಕ್ಸ್ಟ್ ಅದರ ಮೇಲ್ಗಡೆದಕ್ಕೆ ಬರೋಣ. ಫಸ್ಟ್ ರೋ ಅನ್ನ ಕನೆಕ್ಟ್ ಮಾಡಿ ವಾಪಸ್. ಸೊ ಇದಕ್ಕೆ ಹೋಗುತ್ತೆ. ನೀವು ಸ್ಕೇಲನ್ನು ಯೂಸ್ ಮಾಡ್ಕೊಂಡು ಮಾಡಿದಾಗ ನೀಟಾಗಿ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಇದರಿಂದನೂ ಕೂಡ ವಾಪಸ್ ಬರಬೇಕು, ಇದನ್ನ ಇಲ್ಲಿ ಕನೆಕ್ಟ್ ಮಾಡಿದ್ರೆ ಸಾಕು. ನೆಕ್ಸ್ಟ್ ಇದರಿಂದ ಅದರ ರೆಸ್ಪೆಕ್ಟಿವ್ ಕಾಲಮ್ಗೆ ವಾಪಸ್ ಕನೆಕ್ಟಿವಿಟಿನ ಕೊಡ್ರಿ. ನೆಕ್ಸ್ಟ್ ಇದರಿಂದ ವಾಪಸ್ ಕನೆಕ್ಟಿವಿಟಿ ಕೊಡ್ಬೇಕು ಅದರ ರೆಸ್ಪೆಕ್ಟಿವ್ ಕಾಲಮ್ಗೆ, ಬಟ್ ಇಲ್ಲೇ ಲೈನ್ ಬರ್ತಾ ಇದೆಯಲ್ವಾ, ಸೊ ಅದಕ್ಕೆ ನೀವು ಕನೆಕ್ಟ್ ಮಾಡಿ. ಇಲ್ಲೊಂದು ಕನೆಕ್ಟಿವಿಟಿ, ಇಲ್ಲೊಂದು ಕನೆಕ್ಟಿವಿಟಿ, ಇಷ್ಟೇ ಸಿಂಪಲ್. ಸೊ ಇವಾಗ ಏನಾಯ್ತು, ದಿಸ್ ಈಸ್ ದ ಲಿಂಕ್ಡ್ ಲಿಸ್ಟ್ ರೆಪ್ರೆಸೆಂಟೇಷನ್ ಆಫ್ ದ ಗಿವನ್ ಸ್ಪಾರ್ಸ್ ಮ್ಯಾಟ್ರಿಕ್ಸ್. ಫಸ್ಟು ಅದರ ರೆಸ್ಪೆಕ್ಟಿವ್ ಕಾಲಮ್ ಮತ್ತೆ ರೋ ವೈಸ್ ಕನೆಕ್ಟಿವಿಟಿನ ಕೊಡಬೇಕು, ಆಮೇಲೆ ಮತ್ತೆ ವಾಪಸ್ಸು ಲೂಪ್ ಅನ್ನ ಅಲ್ಲಿಗೆ ಕಳಿಸ್ತಾ ಹೋಗ್ಬೇಕು. ಸೊ ದಿಸ್ ಈಸ್ ದ ಲಿಂಕ್ಡ್ ಲಿಸ್ಟ್ ರೆಪ್ರೆಸೆಂಟೇಷನ್. ಫಸ್ಟು ಟ್ರಿಪ್ಲೆಟ್ ಫಾರ್ಮ್ ಅನ್ನ ಬರೆದು ಆಮೇಲೆ ಈ ಒಂದು ರೆಪ್ರೆಸೆಂಟೇಷನ್ ಅನ್ನ ಮಾಡಿದ್ರೆ ಫುಲ್ ಅಂಡ್ ಫುಲ್ ಮಾರ್ಕ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ವಿಡಿಯೋ ಲಿಂಕ್ಗಳು ಡಿಸ್ಕ್ರಿಪ್ಷನ್ ಅಲ್ಲಿ ಇರ್ತವೆ, ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.